ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. 10/3/2026 ನಡೆಯುವ ಅರ್ಥಶಾಸ್ತ್ರ ಕ್ವಶನ್ ಪೇಪರ್ ಇದೇ ಥರ ಇರುತ್ತೆ ನೋಡಿ. ಎಲ್ಲರೂ ವಿಡಿಯೋನು ಕೊನೆ ತನಕ ನೋಡಿ. ಇದೇ ಥರ ಇರುತ್ತೆ, ಎಲ್ಲರೂ ನೋಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಸಹಾಯವಾಗುತ್ತೆ, ಶೇರ್ ಮಾಡಿ. ಅರ್ಥಶಾಸ್ತ್ರ ಎಕನಾಮಿಕ್ಸ್ ಮೊದಲನೇ ಕ್ವಶನ್. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ. ರೋಮನಿಕೆ 1. ಮೊದಲನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಇದು ಯಾವುದಂತ, ಇದು ಈಜಿ ಇದೆ, ಯಾವುದಂತ ನೀವು ಕಾಮೆಂಟ್ ಮಾಡಿ. ಎರಡನೇ ಕ್ವಶನ್. ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ. ಇದಕ್ಕೆ ಸರ್ ಎ ಸೀಮಾಂತ ಆದಾಯ. ಮೂರನೇ ಕ್ವಶನ್. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೀವಿ. ಇದೇ ಥರ ಕೇಳಿರ್ತಾರೆ ನೋಡಿ ಕ್ವಶನ್, ಅದರಲ್ಲಿ ಸಹ. ಅಂದರೆ ಇದು ಈ ಎಕ್ಸಾಂಪಲ್ ಇದೇ ಥರ ಕೇಳಿರ್ತಾರೆ ಅಂತ. ಹಾಗೆ ನಾಲ್ಕನೇ ಕ್ವಶನ್. NNP = GNP - ಇದಕ್ಕೆ ಸವಕಳಿ. ಇದು ಫಿಕ್ಸ್ ಆಗಿರುತ್ತೆ ಕ್ವಶನ್. 2025 ಬಂದಿದೆ, 2024 ಸಹ ಬಂದಿದೆ. ಹಾಗೆ ಐದನೇ ಕ್ವಶನ್. ಆದಾಯದಿಂದ ಸ್ವತಂತ್ರವಾದ ಅನುಭೋಗವು. ಇದಕ್ಕೆ ಸರ್ ಬಿ ಸ್ವಾಯತ್ತ ಅನುಭೋಗ. ಹಾಗೆ ರೋಮನ್ ಅಂಕಿ 2. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ. ಆರನೇ ಕ್ವಶನ್. ಸಂಪನ್ಮೂಲಗಳ ಕೊರತೆ ಡ್ಯಾಶ್ ಸಮಸ್ಯೆಯನ್ನು ಹುಟ್ಟಾಕುತ್ತದೆ. ಆಯ್ಕೆ ಫಿಕ್ಸ್ ಆಗಿದೆ. ಇದು ಬಂದೇ ಬರುತ್ತೆ. ಆರನೇ ಕ್ವಶನ್ ಸಹ ನೋಡ್ಕೊಳ್ಳಿ. ಹಾಗೆ ಏಳನೇ ಕ್ವಶನ್. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ. ಇದಕ್ಕಷ್ಟು ಪರಿಪೂರ್ಣ ಮಾರುಕಟ್ಟೆ. ಹಾಗೆ ಎಂಟನೇ ಕ್ವಶನ್. ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳು ಮಾರುವುದನ್ನು ರಫ್ತು ಎಂದು ಕರೆಯುತ್ತೇವೆ. ಡ್ಯಾಶ್ ರಫ್ತು ಎಂದು. ರಫ್ತು ಆಮದು ಎರಡರಲ್ಲಿ ಒಂದು ಸಹ ಕೇಳುವ ಸಾಧ್ಯತೆ ಇರುತ್ತದೆ. ಹಾಗೆ ಒಂಬತ್ತನೇ ಕ್ವಶನ್. ಭಾರತದಲ್ಲಿ ಕರೆನ್ಸಿಯ ನೋಟುಗಳನ್ನು ಬದಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI. ಹಾಗೆ ಹತ್ತನೇ ಕ್ವಶನ್. ಭಾರತದಲ್ಲಿ ಹಣಕಾಸಿನ ವರ್ಷವು ಡ್ಯಾಶ್ ಇಂದ ಡ್ಯಾಶ್ ಹೋಗಿರುತ್ತೆ. ಏಪ್ರಿಲ್ 1 ಮಾರ್ಚ್ 31ರವರೆಗೆ. ಹಾಗೆ ರೋಮನ್ ಅಂಕಿ 3 ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ. 11ನೇ ಕ್ವಶನ್. SMC. ಇದಕ್ಕೆ ಸರ್ ಸಿ ಇದೆ ನೋಡಿ. ಹಾಗೆ 12ನೇ ಕ್ವಶನ್. ಸಾಮಾನ್ಯ ಲಾಭ ಶೂನ್ಯ ಲಾಭ ಕರೆಕ್ಷನ್ ಸರ್ ಇದಕ್ಕೆ. ಹಾಗೆ 13ನೇ ಕ್ವಶನ್. ಗೃಹ ಕೃತ್ಯ. ಇದಕ್ಕೆ ಕರೆಕ್ಷನ್ QD = QS. 14ನೇದು. ಹಣ. ಇದಕ್ಕೆ ಕರೆಕ್ಷನ್ ಸರ್ ಸರಕು ಮತ್ತು ವಿನಿಮಯ ಮಾಧ್ಯಮ. ಹಣವನ್ನು ವಿನಿಮಯ ಮಾಡಿಕೊಳ್ಳಲು ವಿನಿಮಯ ಮಾಧ್ಯಮ ಎನ್ನುತ್ತಾರೆ. ಹಾಗೆ 15ನೇ ಕ್ವಶನ್. ಸಂದಾಯ ಬಾಕಿ. ಇದಕ್ಕೆ ಕರೆಕ್ಷನ್ ಡಿ ಸರಕು ಮತ್ತು ಸೇವೆಗಳ ವ್ಯಾಪಾರ. ರೋಮನ್ ಅಂಕಿ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 16ನೇ ಕ್ವಶನ್. MRC ವನ್ನು ವಿಸ್ತರಿಸಿ. 17ನೇ ಕ್ವಶನ್. ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ. 18ನೇ ಕ್ವಶನ್. ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ? 19ನೇ ಕ್ವಶನ್. ಸೀಮಾಂತ ಅನುಭೋಗ ಪ್ರವೃತ್ತಿ MPCಯ ಸೂತ್ರವನ್ನು ಬರೆಯಿರಿ. 20ನೇ ಕ್ವಶನ್. ಪುಕ್ಕಟೆ ಸವಾರದಾರರೆಂದರೆ ಯಾರು? ಇವು ಸಹ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಆನ್ಸರ್ ಬಿಟ್ಟಿರ್ತೀವಿ, ಸಹ ನೋಡ್ಕೊಳ್ಳಿ. ಹಾಗೆ 2 ಅಂಕದ ಸಹ ನೋಡೋಣ. ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 2 ಅಂಕಗಳು. 21ನೇ ಕ್ವಶನ್. ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 22ನೇ ಕ್ವಶನ್. ಅನುಭೋಗಿಯ ವರ್ತನೆ ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ಇದು ಸಹ ನೋಡ್ಕೊಳ್ಳಿ. ಹಾಗೆ 23ನೇ ಕ್ವಶನ್ ಸಹ ನೋಡ್ಕೊಳ್ಳಿ. ಹಾಗೆ 25ನೇ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತದೆ? 26ನೇ ತುಂಬ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಆಗಿರ್ತದೆ. 4 ಉತ್ಪಾದನಾಂಗಗಳು ಯಾವುವು? ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ಹಾಗೆ 27ನೇ ಕ್ವಶನ್. ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಹಾಗೆ 29ನೇ ಕ್ವಶನ್ ಸಹ. ಹಾಗೆ 30ನೇ ಕ್ವಶನ್. ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ? ಇದು ಸಹ ನೋಡ್ಕೊಳ್ಳಿ. ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 4 ಅಂಕಗಳು ಮಾತ್ರ. 31ನೇ ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 34ನೇ ಸಹ. 35ನೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರುತ್ತೆ. 4 ಮತ್ತು 6 ಅಂಕ ಪ್ರಶ್ನೆಗಳು ಇಂಪಾರ್ಟೆಂಟ್. ಅವು ಸಹ ನೋಡ್ಕೊ, ಅದರಲ್ಲಿ ಬರೋ ಸಾಧ್ಯತೆ ಇದೆ ಈ ವರ್ಷ. ಆ ವಿಡಿಯೋವನ್ನು ಕೊನೆಯವರೆಗೂ. ಆ ವಿಡಿಯೋದಲ್ಲಿ ಸಹ ನೋಡಿದ್ರೆ ನೀವು ಸರಿ ಬರೆಯಬಹುದು. ಇದು ನೋಡಿ, ಬಂಡವಾಳ ಖಾತೆಯ ಭಾಗಗಳ ಪಟ್ಟವನ್ನು ಬರೆಯಿರಿ. ಮತ್ತು ಇನ್ನೊಂದು ಕ್ವಶನ್ ಇದೇ ಥರ ಅವೆರಡರಲ್ಲಿ ಒಂದು ಬರುತ್ತೆ ಅಂದಿದೆ. ಹೋದ ವರ್ಷ 4 ಅಂಕ ಮತ್ತು 6 ಅಂಕದಲ್ಲಿ. ಈ ವರ್ಷ ಸಹ ಒಂದು ಬರುತ್ತೆ, ನೋಡ್ಕೊಳ್ಳಿ. ಅದು ಆ ವಿಡಿಯೋದಲ್ಲಿದೆ. ಇನ್ನೊಂದು ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ಮತ್ತು 6 ಅಂಕದ ನೋಡೋಣ. ಅಂಕದಲ್ಲಿ ಸಹ ಕೊಟ್ಟಿದೆ ನೋಡಿ. 40ನೇದಾಗಿರ್ಬೋದು, 42, 44 ಇವು ಸಹ ನೋಡ್ಕೊಳ್ಳಿ. 6 ಅಂಕದ ಅದರಲ್ಲಿ ಸಹ ಕೊಟ್ಟಿದ್ದೇನೆ ಇದೇ ಥರ 6 ಅಂಕದ ಪ್ರಶ್ನೆಗಳು. ಈ 46ನೇ ಕ್ವಶನ್ ಆದಂಥ ಇದು ಫಿಕ್ಸ್ ಕ್ವಶನ್ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಇದರ ವಿಡಿಯೋ, ನೋಡ್ಕೊಳ್ಳಿ. ಎಕನಾಮಿಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ.
ಹಾಗೆ ಇವು ಸಹ ನೋಡ್ಕೊಳ್ಳಿ. ಈ ಕೆಳಗಿನ ಯಾವುದಾದ್ರು 5 ದೇಶೀಯ ಕರೆನ್ಸಿಗಳನ್ನು ಹೆಸರಿಸಿ. ಇವು ಸಹ ನೋಡ್ಕೊಳ್ಳಿ. ಮತ್ತು ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಯಾವುದಾದರೂ ಕ್ವಶನ್ ಬಿಟ್ಟಿದ್ರೆ ಸಹ ನೀವು ಹೇಳಿ ಕಾಮೆಂಟ್ದಲ್ಲಿ. ಮತ್ತು ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.